ಅನದರ್ ನ್ಯೂ ವಿಡಿಯೋ. ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂತ ಅಂದರೆ ಗೈಸ್, ದಿಸ್ ಇಸ್ ದಿ ರಿಯಾಕ್ಷನ್ ವಿಡಿಯೋ ಆ್ಯಸ್ ಯು ಆಲ್ ಸೀನ್ ಇನ್ ದ ತಮ್ಲೈನ್. ಎಸ್, ಆ್ಯಂಡ್ ಏನಂದರೆ ಇವತ್ತೇ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಇವತ್ತೇ ರಿವೀಲ್ ಮಾಡಿರೋದು ಕೂಡ, ಅದಕ್ಕೆ ಐ ಆಮ್ ಇನ್ ದಿ ಸೇಮ್ ಡ್ರೆಸ್. ಇವತ್ತೇ ರಿಯಾಕ್ಷನ್ ವೀಡಿಯೋನ ನಾನು ರೆಕಾರ್ಡ್ ಮಾಡಿದ್ದೀನಿ. ನಾನು ರಿವೀಲ್ ಮಾಡಿರೋದನ್ನು ನಂದು ಒಂದು ರಿಯಾಕ್ಷನ್ ಆಗಿತ್ತು. ನನಗೆ ಯಾವ ಥರ ಅನಿಸ್ತು ಎಲ್ಲದನ್ನು ನಿಮ್ಗೆ ತೋರಿಸಿದ್ದೀನಿ. ಅವ್ರದ್ದು ರಿಯಾಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಪ್ರದೀಪ್ದು ಅರ್ಲಿ ಮಾರ್ನಿಂಗ್ ರೆಕಾರ್ಡಿಂಗ್ ಮಾಡಿದ್ದೀನಿ. ಅವರನ್ನು ಕೂರಿಸಿ, ಅವಾಗ ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ಕೂರಿಸಿ ಮಾತಾಡಿಸ್ತೀನಿ. ಅವ್ರಿಗೆ ಯಾವ ಥರ ಫೀಲ್ ಇದೆ ಅದನ್ನು ಮಾತಾಡ್ತಾರೆ. ಓಕೆ, ಐ ವಿಲ್ ರೆಕಾರ್ಡ್ ಇಟ್. ಆ್ಯಂಡ್ ಅನನ್ಯ ಮತ್ತು ಅಮ್ಮಂದು ವಿಡಿಯೋ ಕಾಲ್ ಮಾಡಿ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ದೇ ವಿಲ್ ಬಿ ಸೋ ಮಚ್ ಆಫ್ ಹ್ಯಾಪಿನೆಸ್, ದೇ ವಿಲ್ ಬಿ ಸೋ ಹ್ಯಾಪಿ. ಲೆಟ್ಸ್ ಸಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಎಸ್, ಅನನ್ಯಂಗೆ ಇವಾಗ ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳ್ದೆ ಅಲ್ಲ, ಐ ವಿಲ್ ಡೂ. ಅನನ್ಯನೂ ಅಮ್ಮನಿಗೆ ಎಷ್ಟು ಖುಷಿ ಪಡ್ತಾರೆ ಅಂದರೆ ನನಗೆ ಐ ಆಮ್ ಸೋ ಹ್ಯಾಪಿ ಟು ಸಿ. ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಗೈಸ್, ಬಿಕಾಸ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಮಕ್ಕಳು ಆ ಥರದ್ದೆಲ್ಲ ಅಂದರೆ. ಅವರಂತೂ ಫುಲ್ ಅನನ್ಯ ಅಂತೂ ಕುಣ್ದಾಡ್ಬಿಡ್ತಾಳೆ ಅನಿಸುತ್ತೆ, ಅಷ್ಟು ಖುಷಿ ಪಡ್ತಾಳೆ ಅವಳು. ಬಟ್ ವೀಡಿಯೋ ಮಾಡೋದು ಗೊತ್ತಾದರೆ ಮೇ ಬಿ ಅವ್ರ ರಿಯಾಕ್ಷನ್ಸ್ ಆ ಮಟ್ಟಕ್ಕಿರಲ್ಲ, ಸ್ವಲ್ಪ ಇರುತ್ತೆ ಅನಿಸುತ್ತೆ. ಲೆಟ್ಸ್ ಸಿ. ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಐ ವಿಲ್ ಡೂ ದಿ ಸ್ಕ್ರೀನ್ ರೆಕಾರ್ಡಿಂಗ್ ಆಫ್ ವಿಡಿಯೋ ಕಾಲ್. ಆ್ಯಂಡ್ ಅದರಲ್ಲಿ ಏನಾಗಿದೆ, ವಾಯ್ಸ್ ಬರೋಲ್ಲ ಅಲ್ಲ, ಅದಕ್ಕೆ ಪ್ರದೀಪ್ ಫೋನಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ನಿಮ್ಗೆ ನೋಡಿ ಗೈಸ್, ನಿಮಗೋಸ್ಕರ ಐ ಆಮ್ ಡೂಯಿಂಗ್ ಸೋ ಮಚ್. ನಿಮಗೋಸ್ಕರ ಮಾತ್ರ ಅಲ್ಲ, ನನಗೋಸ್ಕರನೂ ಅಷ್ಟೇ. ನನ್ನ ಮೆಮೊರೀಸ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡು ನಾನು ನೋಡ್ಕೊಳ್ಳೋಕ್ಕೆ ಐ ಬಿ ಸೋ ಮಚ್ ಆಫ್ ಹ್ಯಾಪಿ. ಅದೊಂಥರ ಚರಿಷ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಯಾವಾಗ ತೆಗೆದ್ರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಮೆಮೊರೀಸು ಇರುತ್ತೆ. ಸೋ ಮಚ್, ಸೋ ಗುಡ್. ಲೆಟ್ಸ್ ಸಿ. ಏನು ಸೀಟ್ ಏನು ಗಿಫ್ಟು? ಲಕ್ಷ್ಮಿ ಕೊಡಬೇಕು ಗಿಫ್ಟ. ಪ್ರಸಾದ. ವರಮಹಾಲಕ್ಷ್ಮಿ ಮಾಡಿದ್ದೀವಲ್ಲ, ಅದಕ್ಕೆ ಪ್ರಸಾದ ಸಿಗುತ್ತೆ. ಒಬ್ಬಿಟ್ಟು ಚಿಲ್ಲಿ ತಂಸ ಎಲ್ಲ ಪ್ರಸಾದ ಸಿಕ್ಕೈತೆ ನಮಗೆ. ವರಮಹಾಲಕ್ಷ್ಮಿ ಪ್ರಸಾದ ಏನು ಹೇಳಿ? ಏನು ಗೆಸ್ ಮಾಡಮ್ಮ? ಹೇಳಮ್ಮ, ಗೆಸ್ ಮಾಡು. ಏನು ಸಿಕ್ಕೈತಿ? ಹೇಳು, ನಮಗೆ ಸಿಕ್ಕೈತೆ. ನಿಮಗೆ ಸಿಕ್ತಾ? ಏನೂ ಇಲ್ಲ. ಏನು? ಜಹಾಂಗೀರು ಅಂತ. ಏನು ಸಿಕ್ಕೈತೆ? ಜಹಾಂಗೀರು. ನೀ ಹೇಳಮ್ಮ, ಹೇಳಿರ್ಬೋದು. ನನಗೆ ಗೊತ್ತಾಯ್ತಾ ಇಲ್ಲ, ಅರ್ಥ ಆಯ್ತಾ ಇಲ್ಲ. ನೀ ಗೆಸ್ ಮಾಡಮ್ಮ. ನನಗೆ ತಿಳಿದಿರಂಗೆ ಏನು ಅಂತ ಇದು ಕಾಣಿಸ್ತಾ ಇಲ್ಲ. ನೀನೇನೋ ಜಾಸ್ತಿ ಇಷ್ಟಪಟ್ಟಿರೋದು. ದೇವ್ರು ಏನು ನುಡಿಸ್ತಲ್ವ? ದೇವ್ರೇನು ಬಿಡಿಸ್ತಿಲ್ವ? ಹೇಳಮ್ಮ, ಬಾಯಿಗೆ ಬಂದೈತೆ ಅಂತ ಇಲ್ಲ, ಬರ್ತಾ ಇಲ್ಲ. ಏನಿರ್ಬೋದು ಗೆಸ್ ಮಾಡಿ. ಎಲ್ಲರೂ ಫುಲ್ ಖುಷಿಯಾದಂಥದ್ದು. ಏನಂತ ಗೊತ್ತಾಯ್ತಾ ಇಲ್ಲ. ಎಲ್ರಿಗೂ ಖುಷಿ ಆಗುತ್ತೆ. ಏನದು? ಏನು? ಲಕ್ಷ್ಮಿ ಹಬ್ಬದಿಂದ ಪ್ರಸಾದ, ದೇವ್ರ ಪ್ರಸಾದ. ಏನು ಗೆಸ್ ಮಾಡಿ. ಹೇಳು ನೀನು ಅಂತ. ನೀವು ಹೇಳಬೇಕು. ಹೇಳಮ್ಮ, ಏನಿರ್ಬೋದು ಗೆಸ್ ಮಾಡಮ್ಮ. ನನಗೇನು ಐಡಿಯಾ ಬರ್ತಾ ಇಲ್ಲವ. ಪಾಪು. ಹೌದಾ? ಅಯ್ಯೋ, ಸಾಕು ಕಣಪ್ಪ, ಸಾಕು. ನಿಮ್ಮ ಮಗ ಅಂತೂ ಫುಲ್ ಖುಷಿ ಆಗ್ಬಿಟ್ಟವ್ರೆ. ನಾವು ನಿಂತ ಅಪ್ಪಾಜಿ. ಹಲೋ ಗೈಸ್, ಇವಾಗ ಪ್ರದೀಪ್ ನನ್ನ ಜೊತೆ ಇದ್ದಾರೆ. ಅವ್ರಿಗೆ ಏನು ಅನಿಸ್ತಿದೆ ಅನ್ನೋದನ್ನು ಕೇಳೋಣ. ರಿಯಾಕ್ಷನ್ ವೀಡಿಯೋ ಎನಿಹೌ ಇದಕ್ಕಿಂತ ಮುಂಚೆ ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೀವು ನೋಡಿರ್ತೀರ. ದಟ್ ಐ ಕ್ಯಾಪ್ಚರ್ಡ್ ಆನ್ ದಿ ಅರ್ಲಿ ಮಾರ್ನಿಂಗ್. ಐ ಗೆಸ್ ಆನ್ 7 o'clock ಅಂತ ಅನಿಸುತ್ತೆ. ಪಾಪ ಅವರು ಫೇಸ್ ವಾಶ್ ಕೂಡ ಮಾಡಿಲ್ಲ. ಇವಾಗ ಆ ಟೈಮಲ್ಲಿ ಪಾಪ ನಿದ್ದೆಗಳಲ್ಲಿದ್ದರೆ ಅವಾಗ ಎದ್ದಿದ್ರಲ್ಲ, ಇನ್ನೂ ಏನು ಕೇಳೋಕ್ಕಾಗಿರಲಿಲ್ಲ, ಮಾತಾಡ್ಸೋಕ್ಕೂ ಆಗಿರಲಿಲ್ಲ.
ಸೊ ಐ ಆಮ್ ಆಸ್ಕಿಂಗ್ ನಾವು ಹೇಗೆ ಅನ್ನಿಸ್ತು ನಿಮಗೆ? ಹೌ ಹ್ಯಾಪಿ ಯು ಆರ್? ಸೊ ಎಕ್ಸೈಟೆಡ್. ಸೊ ಅಂದರೆ ಇವತ್ತು ಆ ದಿನ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಡೇ. ಸೊ ಐ ಆಮ್ ಟ್ರೂಲಿ ಹ್ಯಾಪಿ ಅಬೌಟ್ ದಿಸ್. ತುಂಬ ಖುಷಿ ಆಗ್ತಾ ಇದೆ. ಸೊ ನಾವಿಬ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ This is a miracle for us. ಇದಾಗುತ್ತೆ ಅಂತ ಹೇಳಿ. ಸೊ ಇಟ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ವಿ ಆರ್ ಬಿಕಮಿಂಗ್ ಪೇರೆಂಟ್ಸ್. ನನಗೆ ನಂಬಕ್ಕೆ ಆಗ್ತಿಲ್ಲ. ಎಸ್, ಐ ವಾಸ್ ಟೆಲ್ಲಿಂಗ್ ಅಲ್ವಾ, ಡ್ಯೂ ಟು ಸಮ್ ರೀಸನ್ಸ್ ವಿಡಿಯೋ ಆಫ್ ಆಯಿತು. ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ. ಏನಂತಂದರೆ ಕಾಣಿಸ್ತಿದ್ದೀರಲ್ಲ, ಓಕೆ ಗೈಸ್, ನಮಗೆ ನಂಬಕ್ಕೆ ಆಗ್ತಿಲ್ಲ. ಇಟ್ ವಾಸ್ ಲೈಕ್ ಎ ಡ್ರೀಮ್ ಅಂತಲ್ಲ, ನಿಜನಾ ನಿಜವಾಗ್ಲೂ ಅಂತ ಅನಿಸುತ್ತೆ ನಮ್ಗೆ. ಆ ಥರ ಅನಿಸ್ತಿದೆ ಇವಾಗ. ಡ್ಯೂ ಫೀಲ್ ದಿ ಸೇಮ್? ಎಸ್ ಐ ಆಮ್ ಆಲ್ಸೋ ಫೀಲಿಂಗ್ ದ ಸೇಮ್. ಯಾಕೆಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ಇವನ್ ನಾವು ನೆಕ್ಸ್ಟ್ ಮಂತ್ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಯು ನೀಡ್ ಟು ಡಿಸೈಡ್. ಎಷ್ಟು ದಿನದಿಂದ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಗೊತ್ತಾ ಗೈಸ್? ವಿ ಪ್ಲ್ಯಾನೆಡ್ ಫಾರ್ ಅ ನಾರ್ತ್ ಈಸ್ಟರ್ನ್ ಸೆಪ್ಟೆಂಬರ್. ಈವನ್ ಇವರು ಲೀವಿಗೆ ಕೂಡ ಅಪ್ಲೈ ಮಾಡಿದರು. ಬಟ್ ಏನಾಗಬೇಕು ಅದೇ ಅಲ್ವಾ ಆಗೋದು, ನಾವು ಏನೇ ಪ್ಲ್ಯಾನ್ ಮಾಡಿಕೊಂಡ್ರು. ಬಟ್ ವಿ ಆರ್ ಸೋ ಹ್ಯಾಪಿ. ಟ್ರಿಪ್ಪಿಗೆ ಇನ್ನೊಂದ್ಸತಿ ಹೋಗೋಣ. ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಇವಾಗ, ಹೊಸ ಜರ್ನಿ. ಎಸ್, ಸೋ ಮಚ್ ಆಫ್ ರೆಸ್ಪಾನ್ಸಿಬಿಲಿಟಿ. ವಿ ಆರ್ ಗೋಯಿಂಗ್ ಟು ದ ನ್ಯೂ ಫೇಸ್ ಆಫ್ ಲೈಫ್. ಇದಕ್ಕೆ ಅಂತಲೇ ನಾವು ಈವನ್ ಫಿಟ್ ಆಗಿರಬೇಕು ಅಂತಲೇ ತುಂಬ ಎಕ್ಸಸೈಸ್ಗಳನ್ನೆಲ್ಲ ಮಾಡಿ ವಿ ಥಾಟ್ ಆಫ್ ಟು ಬಿ ಫಿಟ್ ಬಿಫೋರ್ ಪ್ಲಾನಿಂಗ್ ಫಾರ್ ಎ ಬೇಬಿ. ಥಿಂಗ್ಸ್ ಹ್ಯಾಸ್ ಟರ್ನ್ಡ್ ಔಟ್. So we are quite happy. Yes. So much of happiness, guys. Yes. So excited. A papu we can't express that. One should feel that, like, that's parenthood. This thing, and we are making this video. So definitely we'll be marking this as one of the day. We'll go back and we'll see it. Through our journey. But definitely this is one of the remarkable day in our life. ಎಸ್, ಏನು ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಿದೆ ನಿಜ ಹೇಳಬೇಕಂದ್ರೆ. ಆ್ಯಂಡ್ ವಿ ಆರ್ ಸೊ ಹ್ಯಾಪಿ ಟು ವೆಲ್ಕಮ್ ಅವರ್ ಬೇಬಿ, ಅವರ್ ಲಿಲ್ ಒನ್ ಆಫ್ ದಿ ಪಾರ್ಟ್. ಇಬ್ಬರದು ಪ್ರೀತಿಯ ಸಂಕೇತ ನಮ್ಮ ಪಾಪು. ನಿಮ್ಗೆ ಯಾವ ಪಾಪು ಇಷ್ಟ? ಗರ್ಲ್ ಆರ್ ಬಾಯ್? ಓಕೆ, ನನಗೇನು ಆ ಥರ ಇದೇ ಆಗಬೇಕು ಅದೇ ಆಗಬೇಕು ಅಂತೇನಿಲ್ಲ. ಸೊ ಲೈಕ್ ಸ್ವಲ್ಪ ಜಾಸ್ತಿ ಇರುತ್ತಲ್ಲ? ಇಲ್ಲ, ಆ ಥರದ್ದೇನೂ ಇಲ್ಲ. ಸೊ ಎನಿ ಬೇಬಿ ಇಸ್ ಫೈನ್. ಓಕೆ ಮೀನ್ಸ್ ನಾನು ಯಾವಾಗ ಹೇಳಿದ್ರು ಇದನ್ನ ಹೇಳ್ತಾರೆ. ನಾನು ಕಾಡ್ಸೋಕೆ ಕೂಡ ಅವಾಗಿಂದ ಕೇಳ್ತಾ ಇದ್ದೆ ಆಯಿತಾ. ಈ ಹುಡುಗರಿಗೆ ಸ್ವಲ್ಪ ಗರ್ಲ್ ಬೇಬಿ ಅಂದರೆ ಇಷ್ಟ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು, ನಿಮ್ಗೆ ಗರ್ಲ್ ಬೇಬಿ ಇಷ್ಟ, ಯಾವ ಬೇಬಿ ಇಷ್ಟ, ಯಾವ ಬೇಬಿ ಸ್ವಲ್ಪ ಜಾಸ್ತಿ ಇರೋದು ಯಾವುದು, ಅದನ್ನ ಹೇಳಿ ಎಷ್ಟು ಹಿಂಸೆ ಮಾಡಿದ್ದೀನಿ. ಬಟ್ ಅವ್ರು ಒಂದು ಸತಿನೂ ಕೂಡ ಯಾವುದಾದ್ರೂ ಒಂದೊಂದು ಪರ್ಟಿಕ್ಯುಲರ್ ಚೂಸ್ ಮಾಡೇ ಇಲ್ಲ ಇಲ್ಲಿ ತನಕನೂ. ಎವ್ರಿ ಟೈಮ್ ಅವ್ರು ಹೇಳೋದು ಬಂದೆ, ಹೆಲ್ತಿಯಾಗಿರಿ ಅಂತ ಒಳ್ಳೆ ಕ್ಯಾರೆಕ್ಟರ್ ಅಂತ, ಒಳ್ಳೆ ಪಾಪು ಆಗಿರಬೇಕು ಅಷ್ಟೇ. ಯಾವುದಾದ್ರೂ ಓಕೆ. ಜೆಂಡರ್ ಯಾವುದೇ ಆದರೂ ವಿ ಆರ್ ಹ್ಯಾಪಿ. ಆ್ಯಂಡ್ ಎನಿಥಿಂಗ್ ವಾಂಟ್ ಟು ಟೆಲ್? ಡು ವಾಂಟ್ ಟು ಟೆಲ್ ಸಮಥಿಂಗ್? No. This will be the memory for us. We can cherish for our life. Yes, we will cherish throughout our life. ಎಸ್, ಯೂಟ್ಯೂಬ್ ನಾವು ಸ್ಟಾರ್ಟ್ ಮಾಡಿದ್ದೆ ಅದೊಂಥರ ಮಿರಾಕಲ್ ಗೈಸ್. ನಮಗೆ ಐಡಿಯಾ ಕೂಡ ಇರಲಿಲ್ಲ. ಬಟ್ ಇಷ್ಟು ಬ್ಯೂಟಿಫುಲ್ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಕ್ಯಾಪ್ಚರ್ ಮಾಡ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ನಿಮ್ಮ ಪ್ರೀತಿ ಕೂಡ ನಾವು ಅಂದ್ಕೊಂಡಿದ್ಕಿನ ದೊಡ್ಡ ಮಟ್ಟಕ್ಕೆ ಸಿಕ್ಕಿದೆ. Thank you very much for the support. Yes, we are grateful and thankful. Thank you so much, guys. Thank you. Okay. Hello guys, something update ಏನಂತ ಅಂದರೆ ಸ್ವಲ್ಪ ಚೇಂಜಸ್ ಆಗಿದೆ. ಏನಂತಂದರೆ ನಾವು ಅಂದ್ಕೊಂಡಿದ್ದು ಅನನ್ಯಂಗೂ ಅಮ್ಮಂಗೂ ವಿಡಿಯೋ ಕಾಲಲ್ಲಿ ಹೇಳೋಣ ಅಂತ ಅಲ್ವಾ. ಬಟ್ ನಾನು ಮತ್ತು ಪ್ರದೀಪ್ ಇಬ್ಬರು ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ. ಐ ವಾಂಟ್ ಟು ಸಿ ದೇರ್ ರಿಯಾಕ್ಷನ್ ಗೈಸ್.
ಲಿಟ್ರಲಿ ನನಗೆ ಅವ್ರ ರಿಯಾಕ್ಷನ್ ನೋಡ್ಬೇಕಂತ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಮಾರ್ನಿಂಗ್ ಅಮ್ಮಂಗೆ ಹೇಳಿದೆ ಹೋಗ್ಬಿಟ್ಟು ಬಾ ಹೋಗಿ ಅಂತಂದರು. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಗೋ. ನಾನು ರೆಡಿ ಆಗಿದ್ದೀನಿ. ಪ್ರದೀಪ್ ಬರ್ತಾರೆ, ಅದೊಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕಂತ ಹೋಗಿದ್ದಾರೆ. ಹಿ ವಿಲ್ ಕಮ್, ವಿಲ್ ಗೋ ಟುಗೆದರ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್ ಅಗೇನ್. And that's it. And I want to tell you something. I was doing a weight loss challenge. And it's not a challenge. ನೀವು ಆಲ್ರೆಡಿ ನೋಡಿರೋ ಹಂಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋಸ್ ನೋಡಿರ್ತೀರಲ್ಲ. ಟುಡೇ ಐ ಆಮ್ 49,750 grams. I am 49 kg today. 49,750 grams. I am happy. ವೆಯ್ಟ್ ಲಾಸ್ ಚಾಲೆಂಜ್ ಅನ್ನೋದಕ್ಕಿಂತ ವಿ ವಾಂಟ್ ಟು ಬಿ ಹೆಲ್ತಿ, ವಿ ವಾಂಟ್ ಟು ಲೀಡ್ ಅ ಹೆಲ್ತಿ ಲೈಫ್ ಸ್ಟೈಲ್. ಇಟ್ಸ್ ವಾಟ್ ವಿ ವಾಂಟೆಡ್ ಅಂದ್ಕೊಂಡ್ವಿ. ಬಟ್ ಆಯಿತು, ಆ್ಯಂಡ್ ಎಲ್ಲ ಹೆಲ್ತಿಯಾಗಿ ಆಗ್ತಾಯಿದೆ. ಬಟ್ ವಿ ಡಿಂಟ್ ಪ್ಲ್ಯಾನ್ ದಿಸ್. ನಾವು ಅಂದ್ಕೊಂಡಿದ್ವಿ ಆ್ಯಸ್ ಪ್ರದೀಪ್ ಹೇಳಿದ್ರಲ್ಲ, ವೆಯ್ಟ್ ಲಾಸ್ ಮಾಡಿ ನಾವು ಫಿಟ್ಟಾಗಿ ಹೆಲ್ತಿ ಆಗಿದ್ಮೇಲೆ ನಾವು ಪ್ಲ್ಯಾನ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಇಟ್ ವಾಸ್ ಅ ಸರ್ಪ್ರೈಸ್ ಟು ಅಸ್. ಇಲ್ಲಿಗೆ ನಮ್ಮದು ವೆಯ್ಟ್ ಲಾಸ್ ಕೂಡ ನಾವು ಕರೆಕ್ಟಾಗಿ ಫಿಟ್ ಇದ್ದೀವಿ. ಪ್ರದೀಪ್ ಇಸ್ 72 kg. ಈ ಲಾಸ್ಟ್ ಆಲ್ಮೋಸ್ಟ್ ನಿಯರ್ಲಿ ಮೋರ್ ದ್ಯಾನ್ 10 kgs. ಐ ಲಾಸ್ಟ್ 4.5 kg. ಆ್ಯಂಡ್ ಲೆಟ್ಸ್ ಗೋ ಟುಗೆದರ್. ನೀವು ನೋಡಿ, ಯೂಶ್ವಲಿ ನೀವೆಲ್ಲರೂ ನಿಮ್ಗೆ ಇಷ್ಟ ಇರುತ್ತಲ್ಲ ಈ ಥರ ರಿಯಾಕ್ಷನ್ಸ್ ನೋಡಬೇಕು ಇದೆಲ್ಲ ಅಂತ. ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ. ನನಗೇನೇ ಇದ್ದರೂ ಅವ್ರ ಮುಖದಲ್ಲಿ ಥರ ಖುಷಿ ಇರುತ್ತಲ್ವ, ಅದನ್ನ ನನ್ನ ಕಣ್ಣಾರೆ ನೋಡೋಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಆ ಮೆಮೊರೀಸ್ನ ಪ್ರೀಷಿಯಸ್ ಆಗಿ ನಾನು ಕಲೆಕ್ಟ್ ಮಾಡಬೇಕು, ಆ ಮೆಮೊರೀಸ್ನ ಉಳಿಸ್ಕೋಬೇಕು ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ನಾನೇ ಹೋಗಿ ಐ ಆಮ್ ಟೆಲಿಂಗ್ ಟು ದೆಮ್, ಲೆಟ್ಸ್ ಗೋ. ಏನು ಕೇಳು, ಈ ಕೈಸೊಳಗೆ ಬಂದಿದ್ದು ಕೂತ್ಕಡೆ ಏನೋ ಕೇಳ್ತೀನಿ ಬತ್ತಿಗೆ. ಇವಳಿಗೆ ಏನು ಟಾಪಿಕ್ ಹೇಳಿ, ಇವಳಿಗೆ ಇದೆಷ್ಟೇ ಟಾಪಿಕ್ ಹೇಳೋದೇಂತ ಕರೆದೆ ನಾನು. ಫೋಟೋ ಹುಡುಕೊಡು, ಲಾಗ್ ಮಾಡಿದ್ರೆ ಫೋಟೋ ಹುಡುಕೊಡ್ತೀಯ ಅಂತ. ನನ್ನ ಹತ್ರ ನಿಜವಾಗ್ಲೂ ಇಲ್ಲ, ನಂಗೆ ಎಲ್ಲಿ ಐತೆ ಅಂತ ನಿಜ ಗೊತ್ತಿಲ್ಲ. ನಿಮ್ ರೂಮಲ್ಲಿ ಇರ್ಬೇಕು, ಹೋಗ್ಬಿಡ್ಕೊ ಇಲ್ಲಿ. ನಾನು ಹೆಂಗ ನೋಡಿ. ಅಯ್ಯೋ, ಏನ್ ನೋಡ್ತಾ ಇದೀಯ ಅಲ್ಲಿ? ಅಳ್ತೋಳು ಯಾಕೆ? ನಾನೇ How much happy you are? ಬಿಡಿ ಗಿಸಿಗಳು ಅಳ್ತಾಳಲ್ಲ, ಗಿಸಿಗಳು ನಾವೇ ನಗ್ತಾ ಫುಲ್ ಖುಷಿ ಆದ್ರೆ ಇವಳು ಅಳ್ತಾಳಪ್ಪ. ಖುಷಿ ಆಗಿಳ್ತಾರ. ಎಷ್ಟು ಖುಷಿ ಆಯ್ತು? ಕಡಲೆ ಮಿಠಾಯಿ ತಿನ್ನೋಷ್ಟು. ಇವಳು ಹೇಳೋದು ನಂಗಳು ಒಂದು. ನಿಂಗೆ ಹುಡುಗಿ ಪಾಪ ಇಷ್ಟನೋ ಹುಡುಗ ಪಾಪ ಇಷ್ಟನೋ? ನಂಬಕ್ಕಾಗಲ್ಲ. ಯಾಕೆ ಹೇಳ್ತಿದ್ಯಾ? ಇದದು ಹೆಂಗ್ ಗೊತ್ತಾ, ಏನಾದ್ರು ಸರ್ಪ್ರೈಸ್ ಇದ್ರೆ ಹೇಳೆ, ನಂಗೆ ಮಾತ್ರ ಹೇಳು ಸರ್ಪ್ರೈಸ್ ಇದ್ರೆ ಅಂತೆ. ಮತ್ತೆ ಏನು? ಏನಿಲ್ಲ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಬಂದ್ಬಿಡು ನಮ್ಮ ಮನೆಗೆ. ನಿಮ್ಮ ಮನೆಗೆ ನಾವು ಬರೋದು ಲೇಟು ಗೈಸ್. ಹೇಳಿದ್ರ ಬೆಳಿಗ್ಗೆ ನೀವು ವಿಡಿಯೋ ಕಾಲಲ್ಲಿ ತೋರ್ಸಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಕೇಳಿದ್ದು ನಿನ್ಗೆ. ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ವಾಯ್ಸ್ ಬರ್ತಿರ್ಲಿಲ್ವಲ್ಲ, ಪ್ರದೀಪ್ ಫೋನ್ನ ವಾಯ್ಸ್ ರೆಕಾರ್ಡಿಂಗಿಗೆ ಇಟ್ಟು ಮಾಡೋಣ ಅಂತ. ಆಮೇಲೆ ನೋಡಿದ್ರೆ ನೀವು ಶಾವಿಗೆ ಪಾವಿಗೆ ಎಲ್ಲ ಮಾಡ್ತಾ ಇದ್ರಲ್ಲ, ಶಾವಿಗೆ ಎಲ್ಲ. ಸುಳಿಗೆ ಶಾವಿಗೆ ಬಗ್ಸ್ಕೊಂಡವಳೆ, ನೆನ್ನೆ ಶಾವಿಗೆ ಮಾಡ್ಕೊಂಡ್ ತಿಂದವಳೆ. ಬಾಯ್ಬಿಟ್ಟು ಕೇಳಿರ್ಲಿಲ್ಲ, ನಮ್ಮ ಅಮ್ಮನೇ ಮಾಡಿದ್ದು. ಅದಕ್ಕೆ
ಹೆಂಗೂ ಡೈರೆಕ್ಟಾಗಿ ಹೋಗಿ ಇಡೋಣ ಅಂತ ನಮ್ಮ ಮನೇಲಿ ನಾನು ಬೆಳ್ದಾಗಿಂದ ಫಸ್ಟ್ ಪಾಪು. ಹುಡುಗ ನಾನು ಹೇಳಿರುವ ಅವಳಂತೂ ಕುಣ್ದಾಡ್ಬಿಡ್ತಾಳೆ ಅಂತ ಹಂಗೆ ಆಡ್ತಾವಳೆ. ಈ ಮನೇಲಿ ಆ ಮನೇಲಿ ಎರಡು ಮನೇಲಿ ಫಸ್ಟ್ ಪಾಪು. ಹೆಂಗ್ ಕಿಸಿತಲ್ಲ ಒಮ್ಮನೋಡು. ಮಾತಾಡಿ ಏನಾದ್ರು ನಮ್ಮ ಮನೆಗೆ ಶಾವಿಗೆ ಮಾಡಿದ್ವಿ. ತಗೊಳ್ಳಿ. ಸ್ವೀಟು ಏನು ಮದು ಇಸ್ ಏನದು ಅಂತ ನೋಡ್ತೈತೆ. ಅದಕ್ಕೆ ನಾವು ಸರ್ಪ್ರೈಸ್ ಕೊಡಕ್ ಬಂದಿರೋದು ನಿಮ್ಗೆ. ಅದಕ್ಕೋಸ್ಕರ ಕರೆಕ್ಟಾಗಿ ಹೇಳ್ದೆ ನೀನು. ಮಾತಾಡಿ. ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡಿದ್ರ? ನಮ್ಮ ಅಮ್ಮಗೆ ಇದು ಏನದು ಅಂತೈತೆ. ನಿಮ್ಗೆ ಹೆಣ್ಪಾಪು ಇಷ್ಟನಾ ಗಂಡು ಪಾಪು ಇಷ್ಟನಾ? ಇಬ್ರಿಗೂ ಎರಡು ಇಷ್ಟ ಗೈಸ್. ಇತ್ತಕಂಡ್ರಿ ಹೆಂಗೆ ಸೌಂದಂತೂ ಅತ್ತೆ ಬಿಟ್ಲು. ಫುಲ್ ಖುಷಿ ಅಳ್ತಾವಳೆ ಗೈಸ್. ಇವ್ರಿಬ್ರು ಏನಾರ ಜೊತೆಲಿ ಕುಣ್ಸ್ಕೆ ಹೇಳಿದ್ರೆ ಇಬ್ರು ಅಳ್ಳೋರು. ಒಬ್ರು ನೋಡೊಬ್ರು ಫುಲ್ಲು. ಈಗ ಒಬ್ಬೊಬ್ರು ಕೇಳ್ತಿದ್ದೀನಿ. ಇವ್ರ ಕಣ್ಣಲ್ಲೂ ಬಂದೈತೆ. ಇಲ್ಲ ನೋಡಿ ಗೈಸ್, ಕಣ್ಣಲ್ಲಿ ಕಾಣಿಸ್ತಾ ಐತಾ ಇಲ್ಲಿ. ಖುಷಿ ಫುಲ್ ಖುಷಿ ಗೈಸ್, ಖುಷಿ. ನಮ್ಮ ಅಮ್ಮನ ಮೇಲಿಂದ ಬಣ್ಣ ಹಾಕಂಗಿಲ್ಲ ಬಿಡ್ತಂತ. ಸರಿ ಗೈಸ್, ಹೆಂಗಾಯ್ತು ಊಟ? ಸೂಪರ್ ಆಗೈತೆ. ನಾನೇ ಮಾಡಿರೋದು ಅಂತ. ಕಾಯಲು ಕಾಯಿ ಹಿಂಡಿ ಸಾಂಬಾರ್ ಬೀನ್ಸ್ ಪಲ್ಯ ಸಕ್ಕತ್ತಾಗೈತೆ ತಾನೇ. ಬಂದ್ರೆ ಹೇಳ್ತೀನಿ, ಇಲ್ಲ ಅಂತಂದ್ರೆ ಹೇಳಲ್ಲ. ಬಾ ಅಂತಂದ್ರೆ ಬದಾಯಿಲ್ಲ. ನ್ಯೂಸ್ ಐತಲ್ಲ, ಬಾ ಒಳಕ್ಕೆ ಓದ್ಕೊಂಡು ಅವನು ಏನ್ ಮಾಡೋದು? ನ್ಯೂಸ್ ಪಡ್ಬೇಡ. ಈಗ ನಾನು ಹೋದ್ಮೇಲೆ ಹೇಳ್ಬೇಡಿ. ನಾನೇ ಹೇಳಲ್ಲ. ಹಿಂಗ್ ನಿಂತ್ಕೊಂಡದ ಬಾ ಇಲ್ಲಿ. ನಮಗೂ ಇವನ್ಗೂ ಹೇಳ್ತಾ ಇದ್ದೀನಿ, ಇವ್ರಿಬ್ರದ್ದು ನೀವು ನೋಡಿ ಹೇಳಿರೋದನ್ನ ನೋಡಿದ್ದೀರಾ. ಮುಂದೆ ಇವ್ರಿಗೆ ಕೊಟ್ರೆ ಗೊತ್ತಾಗಲ್ಲ, ನಾನೇ ಬಾಯ್ಬಿಟ್ಟು ಹೇಳ್ತೀನಿ. ನೀನು ಮಾವ ಆಗ್ತಾ ಇದೀಯಾ? ಅವನೇ ಪಾಪು ಬಡ್ದೈತೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಸೌಂದೆ ಹತ್ತು ಬಿಟ್ಲು ಕಣ ಫುಲ್ಲು ಅಳ್ತಾ ಇದ್ಲು. ನೀನು ಅಳ್ತಿಲ್ಲ ಅಂತ ಒತ್ತಿ ಹಿಡ್ದವಳೆ. ನಿನ್ ಕಣ್ಣೆ ಸಿಕ್ಕೈತಪ್ಪ, ಕಾಣಿಸ್ದಲೇ ಇಲ್ಲ. ಚೈನೀಸ್ ಕಣ್ಣು. ಅದಕ್ಕೆ ಮುಂದೆ ಅಳ್ದೋಡೆ ಕಣ್ಬಿಡು ಕರೆಕ್ಟ್ ಆಗಿ. ನೀನು ಕಣ್ಬಿಡು. ಖುಷಿ ಆಗ್ತೈತಾ? ಎಷ್ಟು ಖುಷಿ ಆಗ್ತಿದೆ? ಇಲ್ಲ ಹೇಳು. ಏನ್ ಪರವಾಗಿಲ್ಲ ಹೇಳು, ಎಷ್ಟು ಖುಷಿ ಆಗ್ತಿದೆ? ಜಾಸ್ತಿ ಖುಷಿ. ನಿಂಗ್ ಗಂಡ್ ಪಾಪು ಇಷ್ಟನಾ ಹೆಣ್ ಪಾಪು ಇಷ್ಟನಾ? ಯಾವ್ದಾದ್ರು ಸರಿ. ಎಲ್ಲಾರು ಒಂದೇ ಕೆಟಗರಿ. ಒಂದು ಆಯ್ತು
ಎಲ್ಲರ ಕಣ್ಣು. ಕಾಲ್ ಗಿಡ ನೀವು ತಾತ ಆಯ್ತಾ ಇದ್ದೀರಂತೆ. ಹೌದಾ? ಹಾಂ 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 ಸರಿ ಸರಿ ಸರಿಯಾಗಿ ಆರೋಗ್ಯ ನೋಡ್ಕೊಳಪ್ಪ. ಕಂಗ್ರಾಟ್ಸ್ ಹೇಳ್ರಿ. ಕಂಗ್ರಾಟ್ಸ್. ಆಯ್ತು ಆಯ್ತು. ಈಗ ವಿಡಿಯೋ ಕಾಲ್ ಮಾಡ್ಕೊಟ್ಟು ಹೇಳ್ತಾ ಇದೀವಿ. ಈಗ ಮಾಡಿ ಈಗ ಹೇಳಿದ್ರು. ಹಾಂ ಆಯ್ತು, ಒಳ್ಳೇದಾಗಲಿ.